ವಿದ್ಯಾರ್ಥಿಗಳೇ ನೋಡ್ರಿ, ಒಂದು ವೃತ್ತದ ವಿಸ್ತೀರ್ಣ 1386 ಚದರ ಸೆಂಟಿಮೀಟರ್ ಇದೆ. ಆ ವೃತ್ತದ ತ್ರಿಜ್ಯದ ಅಳತೆ ಎಷ್ಟು ಅಂತ ಕೇಳ. ನೋಡ್ರಿ, ಇದನ್ನೆಲ್ಲ ಸರಿಯಾಗಿ ಅರ್ಥ ಮಾಡ್ಕೊಂಡು ಗಣಿತ ಮಾಡ್ರಿ, ಸೂತ್ರ ಹಚ್ಚ್ರಿ, ತ್ರಿಜ್ಯಕ್ಕೆ ಎಕ್ಸ್ ಹಾಕ್ರಿ, ತಾನೇ ಬಂದ್ಬಿಡ್ತು. ಮಾಡೋದಾತ ನಾ ತಿಳಿಸ್ತೀನಿ, ಎಲ್ಲರೂ ನೋಡ್ರಿ. ಒಂದು ವೃತ್ತದ ವಿಸ್ತೀರ್ಣ 75.46 ಚದರ ಸೆಂಟಿಮೀಟರ್ ಇದೆ. ಆ ವೃತ್ತದ ತ್ರಿಜ್ಯದ ಅಳತೆ ಎಷ್ಟು ನೋಡ್ರಿ. ಎಲ್ಲ ಚೆಂದಾಗಿ ತಿಳ್ಕೊಂಡು ಮಾಡ್ರಿ, ತಿಳಿತದೆ ನೀವು. ಓಕೆ, ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ, ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ, ಲಕ್ಷ್ಯ ಕೊಟ್ಟು ನೋಡ್ರಿ. ಈಗ ಒಂದು ವೃತ್ತದ ವಿಸ್ತೀರ್ಣದ ಸೂತ್ರ ಹಾಕಿಬೇಕು ನೀವು. ವೃತ್ತದ ವಿಸ್ತೀರ್ಣ ಸೂತ್ರ ಏನು? ಪೈ ಆರ್ ಸ್ಕ್ವೇರ್. ಆರ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಏನು? ವಿಸ್ತೀರ್ಣ. ಇದು ಮೊದಲು ನೀವು ತಿಳಿತು ಅಂದ್ರೆ ಮುಗೀತು. ನೋಡ್ರಿ, ವಿಸ್ತೀರ್ಣ ಯಾವ್ಯಾವ ತುಂಬ್ಕೋರಿ. ಪೈ ಅಂದ್ರೆ ಎಷ್ಟು? 22/7. ಆರ್ ಅಂದ್ರೆ ಎಕ್ಸ್ ಗುಂಡ್ಲೆ, ಆರ್ ಅಂದ್ರೆ ತ್ರಿಜ್ಯಕ್ಕೆ ಎಕ್ಸ್ ಇಟ್ಕೋರಿ. ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು 1386. ಎಕ್ಸ್ ಸ್ಕ್ವೇರ್ ಬರೋಬರಿ 1386 ಗುಂಡ್ಲೆ ಇದು ಹಚ್ಚಿಕ್ ಹೋತಂದ್ರೆ ಭಾಗಲೇ ಆಯ್ತು. 22/7 ಬರೋಬರಿ 1386 ಛೇದ 1 ಇಟ್ಕೋರಿ. ಯಾಕಂದ್ರೆ ಬಿಂದ ರಾಶಿ ಇದ್ದಾಗ ಛೇದ 1 ಇಟ್ಕೋಬೇಕು. ಗುಣಾಕಾರ ಮಾಡಿದಾಗ ಮ್ಯಾಲ 7 ಆಯ್ತು, ತಳಗ 22 ಆಯ್ತು. ನೋಡಿ, ಈಗ 8 1 9 6 3 9 11 ಭಾಗ ಹೋಗ್ತದೆ. 11 2 22, 11 1 11, 11 2 22, 11 6 66, 2 1 2 6 12, 2 3 6, 7 3 21, 7 3 21, 2 7 6 42, 43 44, 441 ಚದರ ಸೆಂಟಿಮೀಟರ್. ಎದರದು? ಎಕ್ಸ್ ಸ್ಕ್ವೇರ್. ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು 441. ಎಕ್ಸ್ ಈಸ್ ಈಕ್ವಲ್ ಟು 441 ವರ್ಗಮೂಲ. ತೀತಾ ಎಕ್ಸ್ ಸ್ಕ್ವೇರ್ ಏನು ಇದು? ಎಕ್ಸ್ ಈಸ್ ಈಕ್ವಲ್ ಟು ಆಮೇಲೆ 21 1 ಗುಂಡ್ಲೆ 21 21 441 ಬರೋಬರಿ 21. ತ್ರಿಜ್ಯ ಬರೋಬರಿ ಎಷ್ಟು? 21. 441 ವರ್ಗಮೂಲ ಹೆಂಗೆ ತೆಗೆದು ತೋರಿಸ್ತಾನೆ. 441 ವರ್ಗಮೂಲ ತೆಗೆಯುವಾಗ 2 ಸ್ಥಾನ, 2 2 4, 2 2 4, 4 4 ಅದರ 0. ಈ 2 ಇಲ್ಲಿ ಕೂಡಿಸ್ಕೋರಿ. ಎಷ್ಟಾಯ್ತು? 4 ಆಯ್ತು. 2 ಅಂಕಿಗಳನ್ನು ಒಮ್ಮೆ ಇಳಿಸ್ಕೋಬೇಕು. 41 1 1 ವರ್ಗ ಅಂಕಿ. 41 1 41 0 ಬರೋಬರಿ ವರ್ಗಮೂಲ ಬರೋಬರಿ ಎಷ್ಟು? 21. ಇದು ವರ್ಗಮೂಲ ತೆಗೆದು ಸ್ಟೈಲ್ ತಿಳಿಸಿದ್ದು. ಇನ್ನು ಮುಂದಿನ ಲೆಕ್ಕ ಇದೇ ಟೈಪ್ ಅದನ್ನು ಮುಂದಿನ ಮಾಡ್ರಿ, ನೋಡ್ರಿ. ವರ್ಗದ ವಿಸ್ತೀರ್ಣ ಕೊಟ್ಟಾಗ ತ್ರಿಜ್ಯದ ಅಳತೆ ಹೆಂಗೆ ತೆಗಿಬೇಕು ಅನ್ನೋದು ನಿಮಗೆ ತಿಳಿದದ. ಈಗ ನೋಡ್ರಿ, ಮುಂದಿನ ಮಾಡ್ರಿ. ಮಾಡೋದಾದಿಂದ ನೋಡ್ರಿ, ಈಗೆಲ್ಲ ಪೈ ಆರ್ ಸ್ಕ್ವೇರ್ ಈಸ್ ಈಕ್ವಲ್ ಟು 75.46 ತಿಳಿತಲ್ಲ. ಪೈ ಅಂದ್ರೆ ಎಷ್ಟು? 22/7. ಆರ್ ಸ್ಕ್ವೇರ್ ಅಂದ್ರೆ ಏನು ಹಚ್ಕೊಂಡ್ರಿ ನೀವು? ಎಕ್ಸ್ ಸ್ಕ್ವೇರ್ ಹಚ್ಕೋರಿ. ತ್ರಿಜ್ಯ ಅಂದ್ರೆ ಎಕ್ಸ್, ಎಕ್ಸ್ ಸ್ಕ್ವೇರ್ ಬರೋಬರಿ 75.46. ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು 75.46. ಇದು ಗುಣಾಕಾರದ ದಿಚ್ಚಕ್ಕೆ ಹೋತಂದ್ರೆ ಭಾಗಾಕಾರ ಚಿಹ್ನ ಆಯ್ತು. 22/7 ಬರೋಬರಿ 75.46 ಡಿವೈಡೆಡ್ ಬೈ 100 ಈಸ್ ಈಕ್ವಲ್ ಟು ಗುಣಾಕಾರ ಚಿಹ್ನೆ ಮಾಡಿದಾಗ ಮ್ಯಾಲ 7, ತಳಗೆ 22. ನೋಡ್ರಿ, 7 4 11, 5 6 11. ನೋಡ್ರಿ, 11 ಭಾಗ ಹೋಗ್ತದೆ. ಎಗಳ ಮತ್ತು ಬಿಗಳ ಮತ್ತು 11 ಆಯ್ತು.
7 4 11 5 6 11 11 2 22 11 6 66 11 6 11 77 11 6 66 ಅಂದ್ರೆ 96. ಇದನ್ನ ಕಚ್ಚಾದಾಗ ನೋಡ್ರಿ 11 6 66 ಕಳೀರಿದ್ರೆ 9 ಕೈಲಾವಂತ 1 ಈಗ 4 ತಗೋರಿ. 11 8 88 88 ಇಟ್ಟು ಕಳೀರಿ. 14 8 ಆದ್ರೆ 6 ಕೈಲ ಬಂತು 1 0 ಈ 6 ತಗೋರಿ. 11 6 66 ನೋಡ್ರಿ. 2 1 2 3 6 2 4 8 2 3 6 ಗುಣಾಕಾರ ಮಾಡಿ. 7 3 21 ಕೈಲ ಬಂತು 2. 7 4 28 29 30 ಕೈಲ ಬಂತು 3. 7 3 21 1 3 24 ಡಿವೈಡೆಡ್ ಬೈ 100 ಈಸ್ ಈಕ್ವಲ್ ಟು ಎಷ್ಟು ಬಂತು 24.01 ನೋಡ್ರಿ. ಯಾಕೆ 2 ಸ್ಥಾನ ಬಿಟ್ಟು ಬಿಂದು ಕೊಡಬೇಕು. ಈಗ x² ಬರೋಬ್ಬರಿ ಎಷ್ಟು ಬಂತು ಈಗ 24 1 x ಬರೋಬ್ಬರಿ 24.01 ವರ್ಗಮೂಲ. 24.1 ವರ್ಗಮೂಲ ಹೆಂಗೆ ತೆಗಿಬೇಕು ಅನ್ನೋದು ತೋರಿಸ್ಕೊಂಡು ನೋಡ್ರಿ. ಲಕ್ಷ ಕೊಟ್ಟು ವರ್ಗಮೂಲ ಹೆಂಗೆ ತೆಗಿಬೇಕು ಅನ್ನೋದು ನೋಡ್ರಿ. ಇಲ್ಲಿ ನೋಡ್ರಿ ಎಲ್ಲಾರು ಲಕ್ಷ ಕೊಟ್ಟು ನೋಡ್ರಿ. ಭಾಗಾಕಾರ ಕ್ರಮದಲ್ಲಿ 24 01 ಈಗ ದಶಮಾಂಶ ಇಲ್ಲ ಅಂತ ತಿಳ್ಕೊರಿ. ಭಾಗಾಕಾರ ಮಾಡ್ರಿ. 5 5 25 ದೊಡ್ಡದಾಗ್ತದ. 4 4 16 14ರಾಗ 6 ಆದ್ರೆ 8 ಕೈಲ ಬಂತು 1. ಈ 4 ಇದ್ರಾಗ ಕೂಡಿಸ್ರಿ ಎಷ್ಟಾಯ್ತು 8 ಆಯ್ತು. 2 ಅಂಕೆಗಳನ್ನು ಒಮ್ಮೆ ಇಳಿಸ್ಕೋರಿ ನೋಡ್ರಿ. 8 9 72 80ಕ್ಕೆ 8ರಲ್ಲೇ ಭಾಗಿಸ್ರಿ. 8 9 72 ಅಂದ್ರೆ ಇಲ್ಲಿ 9 ಇಡ್ರಿ, ಇಲ್ಲಿ 9 ಇಡ್ರಿ. 9 81 ಕೈಲ ಬಂತು 8. 9 8 72 1 8 80 ಬರೋಬರಿ 0 0 0 ಬರೋಬರಿ. ವರ್ಗಮೂಲ ಎಷ್ಟು ಬಂತು 49 ನೋ ಬರೋಬರಿ. x ಬರೋಬರಿ 49 ಗುಂಡ್ಲೆ 49. 2 ಸ್ಥಾನ ಅದ. ಇದಕ್ಕೊಂದು ಕೊಡ್ರಿ, ಇದಕ್ಕೊಂದು ಕೊಡ್ರಿ. ವರ್ಗಮೂಲ x ಬರೋಬರಿ. x ಅಂದ್ರೆ ಏನು ತ್ರಿಜ್ಯ 1 ಇದ್ರೆ 4.9 ತಕೊಂಡ್ಬಿಡ್ರಿ. ಆಯ್ತು. ತ್ರಿಜ್ಯ ಬರೋಬರಿ 4.9 ನೋಡಿ. ಇಷ್ಟ ಲೆಕ್ಕ ನೀವು ತಿಳ್ಕೊಂಡು ಮಾಡ್ಬೇಕಾಗ್ಯದ. ಚಂದಂಗೆ ಮಾಡ್ರಿ. ಇದು ಭಾಗಾಕಾರ ಕ್ರಿಯೆದಾಗ ಹೆಂಗೆ ಮಾಡ್ಬೇಕು ಅನ್ನೋದು ತಿಳಿಸೋದು ನಿಮಗೆ. ಲಕ್ಷ ಕೊಟ್ಟು ನೋಡ್ರಿ. ನೋಡಿ ಇದನ್ನ 24.01 ಎಲ್ಲರೂ ಚೆನ್ನಾಗಿ ತಿಳ್ಕೊಂಡು ನೋಟ್ಬುಕ್ದಾಗ ಬರ್ಕೊಂಡು ಸರಿಯಾಗಿ ನೀವು ಯಾವುದೇ ಒಂದು ಗಣಿತಗಳನ್ನ ಪದ್ಧತಿ ಪ್ರಕಾರ ನೀವು ತಿಳ್ಕೊಂಡು ಗಣಿತ ಮಾಡಿದ್ರೆ ಯಾವೂ ಬರಂಗಿಲ್ಲ ಅನ್ನಂಗಿಲ್ಲ. ಈಗ ವಿಸ್ತೀರ್ಣ ಕೊಟ್ಟಾನ ತ್ರಿಜ್ಯ ಕೇಳ್ಯಾನ. ಇನ್ನು ವಿಸ್ತೀರ್ಣ ಕೊಡ್ತಾನ ಪರಿಧಿ ಕೇಳ್ತಾನ, ವ್ಯಾಸ ಕೇಳ್ತಾನ. ನೋಡ್ರಿ ಎಲ್ಲ ಚೆಂದ ಫೇರ್ದಾಗ ಬರ್ಕೋರಿ. ಇನ್ನೊಂದ್ಸಲ ನಾ ಹೆಂಗೆ ತಿಳಿಸಿ ನೋಡ್ರಿ ಲಕ್ಷ ಕೊಟ್ಟು.